ವೇಳೆ ಸರ್ಕಾರದಿಂದ ನಿಮಗೆ ಆ ರೀತಿಯ ಒಂದು ಭರವಸೆ ಬಂದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿಯಾಗಿದೆ? ಮುಂದಿನ ದಿನಗಳಲ್ಲಿ ನಾವು ಹೆದ್ದಾರಿ ತಡೆ, ರೈಲ್ವೆ ರೋಕೋ ಮುಂತಾದಂತಹ ಉಗ್ರ ಹೋರಾಟಗಳನ್ನು ಕೈಗೊಳ್ತೀವಿ. ಮಾಲಿನ್ಯಕಾರಕ ಕಂಪನಿಗಳ ವಿಸ್ತರಣೆ ಬೇಡವೇ ಬೇಡ, ಬೇಡವೇ ಬೇಡ. ಮಾಲಿನ್ಯಕಾರಕ ಕಂಪನಿಗಳು ಯಾರ ಉದ್ಧಾರಕ್ಕಾಗಿ ಉತ್ತರಿಸಿ 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 ಭದ್ರೆಯ ಒಡಲನ್ನು ನಾಶ ಮಾಡುವ ಕಂಪನಿಗಳನ್ನು ರದ್ದು ಮಾಡಿ ರದ್ದು ಮಾಡಿ. ಹುತಾತ್ಮರ ಆಶಯಗಳನ್ನು ಈಡೇರಿಸೋಣ ಈಡೇರಿಸೋಣ ಈಡೇರಿಸೋಣ. ಭಗತ್ ಸಿಂಗ್, ರಾಜಗುರು, ಸುಖದೇವರ ಆಶಯಗಳನ್ನು ಈಡೇರಿಸೋಣ ಈಡೇರಿಸೋಣ ಈಡೇರಿಸೋಣ. ಮೋಸ ಮಾಡುವ ರಾಜಕಾರಣಿಗಳಿಗೆ ಧಿಕ್ಕಾರ. ಜನಗಳೇ ಒಂದಾಗಿ ನಾವು ಮತ್ತೆ ಕೊಪ್ಪಳ ಬಚಾವು ಶುದ್ಧ ಪರಿಸರ ಹೋರಾಟ ಇದು ಸಾಧಾರಣ ಎಷ್ಟು ಸಮಯದಿಂದ ನಡೀತಾ ಇದೆ, ಮತ್ತೆ ಸಾಹಿತಿಗಳು, ಕವಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಈ ಬೃಹತ್ ಹೋರಾಟ ಯಾವಾಗಿಂದ ನಡೀತಾ ಇದೆ? ಯಾಕೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದ ಒಂದು ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತ ಪ್ರಮುಖವಾಗಿ? ಇಲ್ಲ, ಇದು ಅನೇಕ ವರ್ಷಗಳಿಂದ ಈ ಕೂಗು ಇದ್ದೇ ಇದೆ ಅಂತರ್ಗತವಾಗಿ. ಆದರೆ ಹೊರಗಡೆ ಬಹಿರಂಗಕ್ಕೆ ಬಂದು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿ 144 ದಿವಸಗಳಾಗಿವೆ. 144ನೇ ದಿವಸ ಇದು ನಿರಂತರವಾಗಿ ನಡೀತಾ ಇರತಕ್ಕಂಥ ಒಂದು ಹೋರಾಟ. ಇದು ಬಹಳ ಸ್ಪಷ್ಟವಾಗಿ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಗಾಗಿ ಏನು ಒಡಂಬಡಿಕೆ ಆಗಿದೆ ಅದನ್ನು ತಡೆಯಬೇಕು. ಒಂದು, ಪರಿಸರ ಮಾಲಿನ್ಯ ಆಗ್ತಾ ಇರೋದರಿಂದ ಜನಗಳಿಗೆ ಅನಾರೋಗ್ಯ ಬರ್ತಿದೆ, ನಾನಾ ರೀತಿಯ ಕಾಯಿಲೆಗಳು ಬರ್ತಿವೆ, ವಿಷಾನಿಲ ಎಲ್ಲ ಕಡೆ ಹರಡ್ತಾ ಇದೆ. ಇಂಥ ಕಾರಣ ಇರಬೇಕಾದ್ರೆ ಒಂದು ಸಮೀಕ್ಷೆ ನಡೀಬೇಕು ಅಂತ ಹೇಳಿ, ಹಾಗಾಗಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಈ ಕೊಪ್ಪಳದ ಸ್ನೇಹಿತರ ಬೇಡಿಕೆ ಇದೆಯಲ್ಲ, ಈ ಬೇಡಿಕೆ ದೇಶದ ಅನೇಕ ಕಡೆ ನಡೀತಿರೋವಂಥ ಬೇಡಿಕೆನೇ. ಹಾಗಾಗಿ ಕರ್ನಾಟಕ ಸರ್ಕಾರ ಈಗ ಬಂದಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು ನಾಳೆ ಒಂದು ಸಭೆಯನ್ನು ಕರೆದಿದ್ದಾರೆ. ಬಹುಶಃ ಆ ಸಭೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೆದು ಫಲ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವಾಗ ಈ ಒಂದು ಶುದ್ಧ ಪರಿಸರ, ಗಾಳಿ, ನೀರು ಮತ್ತು ಪ್ರಮುಖವಾಗಿ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ತಾವು ಇದೊಂದು ಬಲ್ಡೋಟ ಹಟಾವು ಅನ್ನುವಂತಹ ಕಂಪ್ನಿ ಬಗ್ಗೆ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ನಾಳೆಯ ಒಂದು ಸಭೆಯಲ್ಲಿ ಅಥವಾ ಮೀಟಿಂಗ್ನಲ್ಲಿ ಯಾವ ರೀತಿಯ ಒಂದು ರಿಪ್ಲೈ ಬರ್ಬೋದು ಅನ್ನುವಂತಹ ಒಂದು ನಿರೀಕ್ಷೆ ತಮಗಿದೆ? ನಾಳೆಯ ದಿವಸ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ನಾನು ಯಾವುದೇ ನಿರೀಕ್ಷೆಯನ್ನು ಮಾಡಿಲ್ಲ. ನಾವು ಮಾತ್ರ 3-4 ವಿಷಯಗಳಿಗೆ ಒತ್ತು ಕೊಡ್ತೀವಿ. ಯಾವುದೇ ಕಾರ್ಖಾನೆಯ ವಿಸ್ತರಣೆ ಆಗಬಾರ್ದು, ಬಲ್ದೋಟ ಕಾರ್ಖಾನೆಯ ವಿಸ್ತರಣೆ ನಿಲ್ಲಬೇಕು. ಜೊತೆಗೆ ಬಸಾಪುರ ಕೆರೆಯನ್ನು ಜಾನುವಾರುಗಳಿಗೆ ಮುಕ್ತಗೊಳಿಸಬೇಕು. ತುಂಗಭದ್ರಾ ನದಿಗೆ ಕಾರ್ಖಾನೆಗಳವರು ಮಾಲಿನ್ಯದ ನೀರನ್ನು ಬಿಡ್ತಾ ಇದ್ದಾರೆ, ಸಂಸ್ಕರಿಸಿ ಹೊರಗೆ ಬಿಡಬೇಕು, ನದಿಗೆ ಬಿಡಬಾರ್ದು. ಮತ್ತು ಒಳಚರಂಡಿಯಿಂದ ಸೇರ್ತಕ್ಕಂಥ ನೀರನ್ನು ಕೂಡ ತಡೆಗಟ್ಟತಕ್ಕಂಥ ಯೋಜನೆಯನ್ನು ಸರ್ಕಾರ ಮಾಡಬೇಕು. 20 ಗ್ರಾಮಗಳ ಬಾಧಿತ ಜನರ ಆರೋಗ್ಯದ ಸರ್ವೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲಿಂದ ಆಗಬೇಕು. IIICಯಿಂದ ಪರಿಸರದ ಸರ್ವೆ ಆಗಬೇಕು. ಇವು ನಮ್ಮ ಎಲ್ಲ ಸರ್ವ ಪಕ್ಷದ ನಿಯೋಗದಲ್ಲಿ ಇರತಕ್ಕಂಥ ನಾವೆಲ್ಲರೂ ಒಪ್ಪಿತವಾಗಿರತಕ್ಕಂಥ ವಿಚಾರಗಳು. ಸರ್ಕಾರ ಇದನ್ನು ಒಪ್ಪಬೇಕು, ಜಾರಿಗೆ ತರಬೇಕು. ಹಾಗಾದ್ರೆ ಮಾತ್ರ ಅದು ಜನಪರ ಸರ್ಕಾರ ಅಂತ ನನಗನ್ನಿಸ್ತದೆ. ಅದು ಒಪ್ಪದೇ ಇದ್ದರೆ ಅದು ಜನವಿರೋಧಿ ಅನ್ನೋದು ತೀರ್ಮಾನ ಆಗುತ್ತೆ. ಅದು ಸರ್ಕಾರಕ್ಕೆ ಬಿಟ್ಟ ವಿಷಯ. ಒಂದು ವೇಳೆ ಸರ್ಕಾರದಿಂದ ನಿಮಗೆ ಆ ರೀತಿಯ ಒಂದು ಭರವಸೆ ಬಂದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿಯಾಗಿದೆ? ಮುಂದಿನ ದಿನಗಳಲ್ಲಿ ನಾವು ಹೆದ್ದಾರಿ ತಡೆ, ರೈಲ್ವೆ ರೋಕೋ ಮುಂತಾದಂತಹ ಉಗ್ರ ಹೋರಾಟಗಳನ್ನು ಕೈಗೊಳ್ತೀವಿ. ಈಗಾಗಲೇ ಕೊಪ್ಪಳದ ಮಹಾಜನರ ಶಕ್ತಿ ಏನಿದೆ ಅನ್ನುವುದು 1 ವರ್ಷದಲ್ಲಿ 2 ಹೋರಾಟಗಳಾಗಿವೆ, 2 ಬಂದ್ ಆಗಿವೆ. ಇದರ ಮೂಲಕ ಕೊಪ್ಪಳದ ಮಹಾಜನರ ಶಕ್ತಿ ಸಾಮರ್ಥ್ಯ ಸರ್ಕಾರಕ್ಕೆ ಗೊತ್ತಾಗಿದೆ. ಅದಕ್ಕಾಗಿ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು, ಕೈಗೊಳ್ಳುತ್ತದೆ, ನನಗೆ ಭರವಸೆ ಇದೆ. ಇದು ಬಲ್ಡೋಟ ಹಟಾವು ಕೊಪ್ಪಳ ಬಚಾವು ಅನ್ನುವಂತಹ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು ಎಲ್ಲಿಂದ ಬಂದಿರುವಂಥದ್ದು? ತಾವು ಈ ಹೋರಾಟ ಎಷ್ಟು ದಿನದಿಂದ ನಡೀತಾ ಇದೆ? ಹಾಗೆಯೇ ನಾಳೆಯ ಒಂದು ಸಭೆಯಲ್ಲಿ ಏನೊಂದು CM ಕರೆದಿರುವಂತಹ ಸಭೆಯಲ್ಲಿ ಏನೊಂದು ನಿರೀಕ್ಷೆ ಇದೆ ತಮಗೆಲ್ಲ? ಈಗ ನೋಡಿರಿ, ನಾವೆಲ್ಲ ಕೊಪ್ಪಳದಿಂದ ಬಂದಿದ್ದೀವಿ. ಕೊಪ್ಪಳ ಏನು ಕ್ಷೇತ್ರ ಇದೆ, ಆ ಕ್ಷೇತ್ರದ ತಾಲೂಕಿನ ಸುಮಾರು 20 ಗ್ರಾಮಗಳು ಈಗಾಗಲೇ ಬಾಧಿತಗೊಂಡಿದೆ. ಸುಮಾರು 200 ಕಾರ್ಖಾನೆಗಳಿಂದಾಗಿ 200 ಕಾರ್ಖಾನೆಗಳೇ ಒಂದೇ ಕಡೆಗೆ ಅವು ಇರುವುದರಿಂದ ಸಮಸ್ಯೆ ಭಾಳ ಜಟಿಲವಾಗಿದೆ. ಹಾಗಾಗಿ ಆ ಸಮಸ್ಯೆಯನ್ನು ಕಳೆದ 20 ವರ್ಷಗಳಿಂದ ಜನ ಹೇಳ್ತಾನೇ ಇದ್ದಾರೆ.
ಈಗ ಅದು ಬಹಳ ಮುನ್ನೆಲೆಗೆ ಬಂದಿರುವಂಥದ್ದು. ಮತ್ತು ಕೊಪ್ಪಳ ಮತ್ತು ಭಾಗ್ಯನಗರ ಅನ್ನುವಂಥ ಮಹಾನಗರ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ ಒಂದೇ ಕಿಲೋಮೀಟರ್ ಏರ್ಲೈನಲ್ಲಿ ಇರುವಂತಹ ಈ ಏನು ಬಲ್ಡೋಟ ಕಾರ್ಖಾನೆ ಸ್ಥಾಪಿತಗೊಳ್ತಾ ಇದೆ. ಇದು ಸುಮಾರು 54,000 ಕೋಟಿಯ ಹಣದಲ್ಲಿ ಆಗ್ತಾ ಇರುವಂಥ ಬೃಹತ್ ಕಾರ್ಖಾನೆ, ಅಂದರೆ 10.5 MTPS ಪರ್ ಇಯರ್ ಆರಂಭದ ಒಂದು ಹಂತದಲ್ಲಿ ಆಗುತ್ತಾ ಇರೋದ್ರಿಂದ ಇದು ಬಹಳ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತದೆ, 100% ಸಮಸ್ಯೆ ನಿರ್ಮಾಣ ಮಾಡ್ತದೆ ಅನ್ನುವಂಥ ಆತಂಕ ನಮಗೆ ಆಗಾಗಲೇ ಇರುವಂಥದ್ದು. ಈಗಾಗಲೇ ಕೊಪ್ಪಳದ ಸುತ್ತಮುತ್ತ ಎಲ್ಲ ಪ್ರದೇಶ ಕಪ್ಪು ಹೊಗೆ, ಧೂಳು, ವಿಷಾನಿಲದಿಂದ ಆವೃತಗೊಂಡು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಆ ಏನು ಪ್ರಮುಖ ಬಾಧಿತ ಹಳ್ಳಿಗಳಿದೆ ಅಲ್ಲಿ ಮೋರ್ ದೆನ್ 10% ಕಾಯಿಲೆ ಇರುವಂಥ ಜನ ಇದ್ದಾರೆ. ಯಾವುದೇ ಒಂದು ಆರೋಗ್ಯವಾದ ಸ್ಥಿರವಾದಂತಹ ನಗರ ಗ್ರಾಮೀಣ ಅಂತಂದರೆ 1%ಗಿಂತ ಕಡಿಮೆ ಜನ ಅಲ್ಲಿ ಅನಾರೋಗ್ಯವಂತರು ಇರಬೇಕಾಗುವಂಥದ್ದು. ಆದರೆ ಇದು 10%ಗಿಂತ ಹೆಚ್ಚು ಜನ ಅನಾರೋಗ್ಯ, ಕ್ಯಾನ್ಸರ್ನಂತಹ ಕಾಯಿಲೆಗಳು ಕೂಡ ಇರುವುದರಿಂದ ಇದು ಬಹಳ ದೊಡ್ಡ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಇದನ್ನು ತೊಲಗಿಸಲೇಬೇಕು ಅನ್ನೋಂಥದ್ದು ಕೊಪ್ಪಳದಲ್ಲಿ 144 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೀತಾ ಇದೆ. 2 ಬಾರಿ ಬಂದ್ ಕರೆ ಆಗಿದೆ. ಇದು ಇನ್ನೂ ಮುಂದುವರಿತಾ ಇದೆ. ಇವತ್ತು ಸಾಂಕೇತಿಕವಾಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಾವು ಒಂದು ದಿವಸ ಪ್ರತಿಭಟನೆ ಮಾಡ್ತಾ ಇದ್ವಿ. ಈಗ ಕೊಪ್ಪಳದಲ್ಲೂ ಕೂಡ ಪ್ರತಿಭಟನೆ ಇದೇ ರೀತಿಯಾಗಿ ಅಲ್ಲಿ ಮುಂದುವರೆದಿದೆ ಮತ್ತು ಅದು ನಿರಂತರವಾಗಿ ನಡೀತದೆ. ಕಾರ್ಖಾನೆ ಸಂಪೂರ್ಣವಾಗಿ ಬಲ್ಡೋಟ ಬಂದ್ ಆಗುವವರೆಗೂ ಈ ಹೋರಾಟ ಇರ್ತದೆ. ಜೊತೆಗೆ ಏನು 20 ಗ್ರಾಮಗಳಲ್ಲಿ ಆವರಿಸಿಕೊಂಡಿರುವಂಥ ಕಾರ್ಖಾನೆಗಳಿದೆ, ಅಲ್ಲಿ ಪೆಲೆಟ್ ಪ್ಲ್ಯಾಂಟ್ಗಳಿಗಿದೆ ಮತ್ತು ಸ್ಪಾಂಜ್ ಐರನ್ಗಳಿದೆ, ಫರ್ಟಿಲೈಸರ್ ಕಂಪ್ನಿಗಳಿದೆ. ಆ ಥರದ ಎಲ್ಲ ಕಂಪ್ನಿಗಳು ವಿಷಾನಿಲವನ್ನು ಮೇಲೆ ಆಕಾಶಕ್ಕೆ ಗಾಳಿಯಲ್ಲಿ ಉಗುಳೋದ್ರ ಜೊತೆಗೆ ಭೂಮಿಯಲ್ಲೂ ಕೂಡ ವಿಷವನ್ನು ಇಂಜೆಕ್ಟ್ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ದೊಡ್ಡದಾದಂಥ ಒಂದು ಮಾಫಿಯಾ ಇದೆ. ಯಾಕಂದರೆ ಅವರು 15-16 ಫೀಟ್ ಗೋಡೆಗಳನ್ನು ಕಟ್ಕೊಂಡು ಒಳಗಡೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ನಮ್ಗೆ ಗೊತ್ತು ಮಾಡಬೇಕು, ಜನರ ಜೀವ ಉಳಿಸ್ಬೇಕು ಅನ್ನೋಂಥದ್ದು ಒಂದು ಹೋರಾಟ. ಆದರೆ ಈಗ ಏನು ಕಾರ್ಖಾನೆಗಳು ಅಗತ್ಯಕ್ಕಿಂತ ಬಹುತ್ ದೊಡ್ಡ ಸಂಖ್ಯೆಯ ಭೂಮಿಯನ್ನು ಖರೀದಿಸಿದ್ದಾರೆ, ಆ ಎಲ್ಲ ಭೂಮಿಯನ್ನು ಮರಳಿ ರೈತರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಅತ್ಯಂತ ಪ್ರಮುಖವಾದಂಥ ಹಕ್ಕೊತ್ತಾಯ ಆಗಿದೆ. ಸರ್, ಇಲ್ಲಿ ಸಾಧಾರಣ 200 ಇಂಡಸ್ಟ್ರಿ ಅಂದರೆ ಕಂಪ್ನಿಗಳಿರುವಂಥದ್ದು ಅಂತ ತಾವು ಹೇಳಿದ್ರಿ. ಅದರಲ್ಲಿ ಪ್ರಮುಖವಾಗಿ ಬಲ್ಡೋಟ ಹಟಾವು ಅನ್ನುವಂಥದ್ದು ಮೇಜರಾಗಿ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಯಾಕೆ? ಈಗ ಬಲ್ಡೋಟ ಕಂಪನಿ ಕೊಪ್ಪಳಕ್ಕೆ ಪಕ್ಕದಲ್ಲೇ ಇರೋದರಿಂದ ಅದು ಸುಮಾರು 54,000 ಕೋಟಿಯ ಈಗಾಗಲೇ 1,000 ಎಕರೆ ಭೂಮಿಯನ್ನು ಈಗ ಅದು ತೆಗೆದುಕೊಂಡಿದೆ. ಇನ್ನೂ 1,000 ಎಕರೆ ಭೂಮಿಯನ್ನು ಕೇಳ್ತಾ ಇದೆ. ಕೊಪ್ಪಳ ಮತ್ತು ಭಾಗ್ಯನಗರ ಏನಿದೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಮತ್ತು ಅದಕ್ಕೆ ಅವಳಿ ನಗರ, ಇಲ್ಲಿ 1.5 ಲಕ್ಷಕ್ಕೂ ಅಧಿಕ ಜನ ಅಲ್ಲಿ ಜೀವಿಸ್ತಾ ಇದ್ದಾರೆ. ಈ ಕಾರ್ಖಾನೆ ಬರೋದ್ರಿಂದ ಏನು 200 ಕಾರ್ಖಾನೆಗಳಿದೆಯಲ್ಲ ಅದು ಮಾಡುವಷ್ಟು ಪೊಲ್ಯೂಷನ್ ಇದು ಒಂದೇ ಮಾಡ್ತದೆ. ಹಾಗಾಗಿ ಮೊದಲಿಗೆ ಇದು ತೊಲಗಬೇಕು ಅನ್ನುವಂಥದ್ದು, ಅದ್ರ ಜೊತೆಗೆ ಈಗಾಗಲೇ ಮಾಡಿರುವಂಥ ಅನಾಹುತಗಳನ್ನು ನಿಲ್ಲಿಸಬೇಕನ್ನುವಂಥದ್ದು ಈ ವಿಷಯವಾಗಿ ನಾವು ಹೋರಾಟ ಮಾಡಬೇಕು. ಬಲ್ಡೋಟ ಹಟಾವು ಅನ್ನುವಂಥದ್ದು ಪ್ರಮುಖವಾಗಿ ಒಂದು ಕೇಳಿ ಬರ್ತಾ ಇರುವಂಥದ್ದು. ಯಾವ ರೀತಿಯ ನಿರೀಕ್ಷೆ ಇದೆ, ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ತಮ್ಮ ಕಡೆಯಿಂದ ಅಂತ? ನಾನು ಗಂಗಾವತಿಯಿಂದ ಬಂದಿದ್ದೇನೆ, ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅಂತ. ನಾವು ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತ ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ. ಅದು ಪ್ರಮುಖ ಕಾರಣ ಏನಂದರೆ ಈ ತ್ಯಾಜ್ಯ ಏನು ಫ್ಯಾಕ್ಟ್ರಿ ನೀರು ನಮ್ಮ ತುಂಗಭದ್ರಾ ನದಿ ಅಕ್ಕಪಕ್ಕ ಇರುವಂಥ 2 ದಂಡೆಗಿರುವಂಥ ಫ್ಯಾಕ್ಟ್ರಿಗಳು ಡೈರೆಕ್ಟಾಗಿ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಆ ಹಲವಾರು ವರದಿ ಪ್ರಕಾರ ಈಗ ಆಲ್ರೆಡಿ ಕುಡಿಲಿಕ್ಕೂ ಯೋಗ್ಯ ಅಲ್ಲ ಅಂತ ವರದಿಗಳು ಬರ್ತಾ ಇದೆ. ಹಾಗಾಗಿ ತುಂಗಭದ್ರಾ ನದಿ ಕುಡಿ ನೀರನ್ನು ಯೋಗ್ಯತೆ ಇಲ್ಲ, ಆಮೇಲೆ ನಾವು ತೊಗೊಳ್ಳೋಂಥ ಗಾಳಿನೂ ಯೋಗ್ಯತೆನೇ ಇಲ್ಲ. ಅಂದರೆ ನಮಗೆ ಬದುಕಲಿಕ್ಕೆ ಭಾಳಷ್ಟು ತೊಂದರೆ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಭಾಳಷ್ಟು ಇದಕ್ಕೆ ಎಚ್ಚರವನ್ನು ವಹಿಸಬೇಕಾಗಿದೆ. ಈಗ ಇಬ್ಬರು ಏನೋ ಒಂದು ಕಾಲು ತೊಳಿತೋದಕ್ಕೆ 4 ಮಂದಿ ಸತ್ರು ಅಂದರೆ ಅದಕ್ಕೆ ಒಂದು ತನಿಖೆ ಇಮಿಡಿಯೇಟ್ ಅದಕ್ಕೆ ಒಂದು ತನಿಖೆಯನ್ನು ಮಾಡ್ತಾರೆ. ಇಲ್ಲಿ ಇಷ್ಟು ಒಂದು ಲಕ್ಷಾಂತರ ಜನರಿಗೆ ತೊಂದರೆ ಆಗ್ತಾಯಿದೆ. ಜನರಿಗೆ ಉಸಿರಾಡೋಕ್ಕೆ ಕುಡಿಯೋ ನೀರಿಗೆ ತೊಂದರೆ ಇದೆ. ಅಂದರೆ ಇಂಥ ಸಮಸ್ಯೆ ಇದ್ದರೂ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸಮಗ್ರವಾಗಿ ವರದಿಯನ್ನು ಸರ್ಕಾರ ಪಡೆದು ಏನದೇ ಈ ಸಮಸ್ಯೆಗಳಿಗೆ ಕಾರ್ಖಾನೆಯನ್ನು ವಿಸ್ತರಣೆ ಮಾಡುವಂಥ ಸಮಸ್ಯೆಗೆ ತಡೆಯಾಜ್ಞೆಯನ್ನು ತರಬೇಕು ಮತ್ತು ಜನರ ಆರೋಗ್ಯವನ್ನು ಕಾಪಾಡೋಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತಿಳಿಸಬೇಕು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.